ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 38. ಸುಜಿಯನ್ನು ಬಿಟ್ಟು ಬರಲು ಸತೀಶನಿಗೆ ಮನಸ್ಸು ಒಪ್ಪುತ್ತಿರಲಿಲ್ಲ. ಅವಳನ್ನೇ ನೋಡುತ್ತಾ ನಿಂತಿದ್ದ. ಸುಜಿ ಸಹ ಕಣ್ಣಿನಲ್ಲೇ ಮಾತನಾಡುತ್ತಿದ್ದಳು. ಆದರೆ ಹೊರಗಡೆ ಹೋಗದೆ ಹೋದರೆ ನರ್ಸ್ ಬಂದು ಬೈಯಬಹುದು. ಅದಕ್ಕೆ ಅವಕಾಶ ನೀಡಬಾರದೆಂದು ರಾಯರು ಯೋಚಿಸಿ ಸತೀಶನಿಗೆ ಹೇಳು, ಹೋಗೋಣ ಎಂದು ರಮೇಶನಿಗೆ ಹೇಳಿದರು. ರಮೇಶ ಸತೀಶನ ಕೈ ಹಿಡಿದು, ಬಾ ಸತಿ, ಟೈಮ್ ಆಯಿತು, ಸುಮ್ಮನೆ ಆಕ್ಷೇಪಣೆ ಮಾಡ್ತಾರೆ ಎಂದ. ವಿಧಿ ಇರಲಿಲ್ಲ. ಅವಳತ್ತ ಕೈ ಬೀಸಿ ಹೊರಟ. ಸತೀಶನನ್ನು ಕಳುಹಿಸಲು ಸುಜಿಗೂ ಕಷ್ಟವಾಯಿತು. ಅವನಿದ್ದಷ್ಟು ಹೊತ್ತು ತನ್ನ ನೋವನ್ನು ಮರೆತಿದ್ದಳು. ಸತೀಶ ತನ್ನ ಹೃದಯದಲ್ಲಿ ನೋವನ್ನು ಬೆಚ್ಚಿಟ್ಟುಕೊಂಡು ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಹೊರಗೆ ಬಂದ. ಅಪಘಾತದ ಮಾಹಿತಿಯನ್ನು ಸತೀಶ ರಾಯರು ಮತ್ತು ರಮೇಶನಿಂದ ಸಂಗ್ರಹಿಸಿದ. ಆ ಸಂದರ್ಭದಲ್ಲಿ ರಾಯರು ಪಟ್ಟ ಕಷ್ಟ, ರಿಕ್ಷಾ ಚಾಲಕರ ಸಹಕಾರ, ತಮ್ಮನ ಹೆಂಡತಿ, ವಿಶೇಷವಾಗಿ ರಮೇಶ ಮತ್ತು ಅವನ ಸ್ನೇಹಿತರ ಸಹಕಾರವನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಿದರು. ಜೊತೆಗೆ ಅಪಘಾತದ ಕಾರಣ ಪದೇ ಪದೇ ಪೊಲೀಸರು ಬಂದು ಹೇಳಿಕೆ ಪಡೆಯುತ್ತಿದ್ದರು. ಪೊಲೀಸರ ವಿಚಾರಣೆ ಸಮಯದಲ್ಲಿ ರಮೇಶ ಮತ್ತು ಅವನ ಸಂಗಡಿಗರು ವಕೀಲರನ್ನು ಸಂಪರ್ಕಿಸಿ ಸಹಕರಿಸಿದ್ದನ್ನು ನೆನಪು ಮಾಡಿಕೊಂಡರು. ಸಂಜೆಯಾಗುತ್ತಿರುವುದನ್ನು ಗಮನಿಸಿದ ರಾಯರು ರಮೇಶ ಮತ್ತು ಸತೀಶನನ್ನು ಬಳಿಗೆ ಕರೆದು ತಿಳುವಳಿಕೆ ಹೇಳಿದರು. ಆಸ್ಪತ್ರೆ ವಾಸ ಸದ್ಯಕ್ಕೆ ಮುಗಿಯುವುದಿಲ್ಲ. ನೀವು ಇಲ್ಲೇ ಇದ್ದು ಕಾಲೇಜಿಗೆ ಗೈರು ಹಾಜರೇ ತೊಂದರೆಯಾಗುತ್ತದೆ. ವಿದ್ಯಾಭ್ಯಾಸ ಮುಖ್ಯ. ಭವಿಷ್ಯ ರೂಪಿಸಿಕೊಳ್ಳಿ. ಅನಗತ್ಯವಾಗಿ ತೊಂದರೆ ಮಾಡಿಕೊಳ್ಳಬೇಡಿ. ನೀವು ಇಲ್ಲಿಂದ ಹೊರಡಿ. ನಾನು ಇಲ್ಲೇ ಇದ್ದು ಪರಿಸ್ಥಿತಿ ನಿಭಾಯಿಸ್ತೇನೆ ಎಂದರು. ರಾಯರ ಮಾತು ಕೇಳಿ ಗೆಳೆಯರಿಗೆ ರಾಯರ ಬಗ್ಗೆ ಗೌರವ ಮೂಡಿತು. ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಮತ್ತೊಬ್ಬರ ಹಿತ ಬಯಸುವ ಶ್ರೀಮಂತ ಹೃದಯ ರಾಯರದು ಎನಿಸಿತು. ಮೊದಲೇ ಭಾವುಕನಾಗಿ ಯೋಚಿಸುವ ಸತೀಶನಿಗೆ ಅಂಕಲ್ ದೇವತಾ ಮನುಷ್ಯನಂತೆ ಕಂಡು ಬಂದರು. ಆದರೂ ಈ ಪರಿಸ್ಥಿತಿಯಲ್ಲಿ ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗೋದು ಸಮಂಜಸವಲ್ಲ, ರಮೇಶ ಹೇಳಿದ. ನನ್ನ ಮಾತು ಕೇಳು, ವಿದ್ಯಾಭ್ಯಾಸ ಮೊದಲು, ಎಚ್ಚರಿಸಿದರು ಮಾಸ್ಟರ್. ಸತೀಶ ಮಾತನಾಡದೆ ನಿಂತಿದ್ದ. ಆತನ ಪರಿಸ್ಥಿತಿ ಭಿನ್ನವಾಗಿತ್ತು. ಆವೇಶಕ್ಕೊಳಗಾಗಿ ಜಗಳ ಮಾಡಿ ಮನೆ ಬಿಟ್ಟು ಬಂದಿದ್ದ. ಬೆಂಗಳೂರಿನಲ್ಲಿ ಉಳಿದುಕೊಳ್ಳುವುದಾದರೂ ಎಲ್ಲಿ? ಅವನು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ್ದ. ರಾಯರ ಮಾತು ಮೀರುವ ಪರಿಸ್ಥಿತಿಯಲ್ಲಿ ಸತೀಶ ಇರಲಿಲ್ಲ. ಒಮ್ಮೆಲೆ ರಾಯರ ಬಳಿ ಧಾವಿಸಿ, ಆಶೀರ್ವಾದ ಮಾಡಿ ಅಂಕಲ್ ಎಂದು ಹೇಳಿ ಕಾಲು ಮುಟ್ಟಿ ನಮಸ್ಕರಿಸಿದ. ಆಸ್ಪತ್ರೆಯಲ್ಲಿ ಜನರ ಮುಂದೆ ಸತೀಶ ನಮಸ್ಕಾರ ಮಾಡಿದಾಗ ರಾಯರಿಗೆ ಸ್ವಲ್ಪ ಮುಜುಗರವಾಯಿತು. ಇಲ್ಲಿ ಅದೆಲ್ಲ ಯಾಕೆ ಎನ್ನುತ್ತಲೇ ಆಶೀರ್ವಾದ ಮಾಡಿದರು. ಸತೀಶನನ್ನು ರಾಯರು ಇನ್ನೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ. ಕಠಿಣ ಪರಿಸ್ಥಿತಿಯಲ್ಲಿ ಬಂದು ಮಗಳ ಯೋಗಕ್ಷೇಮ ವಿಚಾರಿಸಿ ಧೈರ್ಯ ತುಂಬಿದ ಸತೀಶನ ಬಗ್ಗೆ ಅಭಿಮಾನ ಮೂಡಿತ್ತು. ಆದರೆ ಅವನನ್ನು ನಂಬಲು ರಾಯರಿಗೆ ಅಷ್ಟು ಸಾಕಾಗಿರಲಿಲ್ಲ. ರಾಯರ ಮನಸ್ಸಿನ ಮೂಲೆಯಲ್ಲಿ ಅನುಮಾನ ಕಾಡುತ್ತಲೇ ಇತ್ತು. ಸತೀಶ ಭಾವನೆಗಳ ಮೇಲೆ ಮಹಲ್ ಕಟ್ಟುತ್ತಾನೆ. ವಾಸ್ತವಿಕ ಬದುಕಿನ ಅರಿವಿಲ್ಲ. ಇದೇ ಭಾವನೆ ಎಲ್ಲಿಯವರೆಗೆ ಇರಬಹುದು? ಮುಂದೊಂದು ದಿನ ಬದಲಾದರೆ, ಸುಜಿಯ ದೈಹಿಕ ದುರ್ಬಲತೆಯನ್ನು ಮುಂದಿಟ್ಟುಕೊಂಡು ದೂರ ಮಾಡಿದರೆ? ಅನುಮಾನ ಪ್ರಬಲವಾಗಿ ಕಾಡುತ್ತಿತ್ತು. ರಾಯರು ಮಗಳ ತಂದೆಯಾಗಿ ಯೋಚಿಸಿದ್ದರು. ಪ್ರೀತಿಸಿ ಬೇರೆ ಬೇರೆಯಾದವರನ್ನು ನೋಡಿದ್ದರು. ಕಷ್ಟ ಕಾಲದಲ್ಲಿ ನಡುನೀರಿನಲ್ಲಿ ಕೈ ಬಿಟ್ಟವರ ಕಥೆಯನ್ನು ಸಾಕಷ್ಟು ಕೇಳಿದ್ದರು. ರಮೇಶ ರಾಯರಿಗೆ ಧೈರ್ಯ ತುಂಬಿದ. ಯಾವುದಕ್ಕೂ ಹೆದರಬೇಡಿ, ದೇವರಿದ್ದಾನೆ. ನಿಮ್ಮ ಸಮಸ್ಯೆಗಳನ್ನು ನಮಗೆ ತಿಳಿಸಿ, ಸಂಕೋಚ ಪಡಬೇಡಿ ಮಾಸ್ಟರ್ ಎಂದಿದ್ದ. ರಾಯರಿಗೆ ರಮೇಶನ ಮೇಲೆ ಮೊದಲಿನಿಂದಲೂ ನಂಬಿಕೆ, ವಿಶೇಷ ಪ್ರೀತಿ. ಅವನ ಬೆನ್ನು ತಟ್ಟಿ ಹೇಳಿ ಓದಿನ ಕಡೆ ಗಮನ ನೀಡಲು ಹೇಳಿದರು. ಸತೀಶನಿಗೂ ಸಹ ಓದಿನ ಮಹತ್ವದ ಬಗ್ಗೆ ಚಿಕ್ಕ ಪಾಠವನ್ನೇ ಮಾಡಿದರು. ರಾಯರ ಮಾತಿಗೆ ಸಮ್ಮತಿಸಿ ಗೆಳೆಯರು ಬಸ್ ನಿಲ್ದಾಣಕ್ಕೆ ಬಂದರು. ಹಾಸನಕ್ಕೆ ಹೊರಡುವ ಬಸ್ ಸಿದ್ಧವಾಗಿದ್ದು, ನೀನು ಹಾಸನಕ್ಕೆ ಹೋಗು, ನಾನು ಮೈಸೂರಿಗೆ ಹೋಗುವುದಾಗಿ ತಿಳಿಸಿದ ಸತೀಶ. ರಮೇಶ ಬಾಯಿ ಹೇಳಿ ಬಸ್ ಹತ್ತಿದ. ರಮೇಶ ಹೊರಟ ನಂತರ ಮೈಸೂರು ಬಸ್ ಹತ್ತಲು ಯೋಚಿಸಿದ. ಆದರೆ ಬಸ್ ಚಾರ್ಜ್ ಜಾಸ್ತಿ. ಅಷ್ಟು ಹಣ ತನ್ನ ಬಳಿ ಇಲ್ಲವೆಂದ ರೀತಿದ್ದ ಸತೀಶ ನೇರವಾಗಿ ರೈಲ್ವೆ ಸ್ಟೇಷನ್ ಕಡೆಗೆ ನಡೆದ. ಸಾಮಾನ್ಯ ಜನ ಪ್ರಯಾಣಿಸುವ ಡಬ್ಬಿಯಲ್ಲಿ ಕುಳಿತು ಪ್ರಯಾಣಿಸಿದ. ದಾರಿಯುದ್ದಕ್ಕೂ ಸುಜಿಯದೇ ಚಿಂತೆ. ಅವಳು ಎಷ್ಟರ ಮಟ್ಟಿಗೆ ಚೇತರಿಸಿಕೊಳ್ಳಬಹುದು? ಸಾಮಾನ್ಯರಂತೆ ಜೀವನ ಸಾಗಿಸಬಹುದೇ? ಸೊಂಟದಲ್ಲಿ ಬಲವಿಲ್ಲ. ಅಪಘಾತದಲ್ಲಿ ಒಂದು ಕಾಲಿಗೆ ತುಂಬ ಹಾನಿಯಾಗಿದೆ. ನಡೆದಾಡಲು ಶಕ್ತಳಾಗುತ್ತಾಳ? ಅವಳ ಕಾಲ ಮೇಲೆ ನಿಂತು ಜೀವನ ಸಾಗಿಸಬಹುದಾ? ಅವಳ ಭವಿಷ್ಯವನ್ನು ಊಹಿಸಿಕೊಂಡು ಹೆದರಿದ ಸತೀಶ ಬದುಕಿನ ಹಾದಿಯಲ್ಲಿ ಕಲ್ಲು ಮುಳ್ಳುಗಳೇ ಹೆಚ್ಚಾಗಿ ಕಂಡಿತು. ಕರಾಳ ದಿನಗಳು ಕಣ್ಮುಂದೆ ಬಂದು ನರ್ತಿಸಿದವು. ಮನೆಯವರು, ಬಂಧು ಬಾಂಧವರು ಅಣಕಿಸಿದಂತೆ ಭಾಸವಾಯಿತು. ಸುಜಿಯನ್ನು ಅಪ್ಪ ಅಮ್ಮ ಸೊಸೆಯಾಗಿ ಸ್ವೀಕರಿಸಬಹುದೇ? ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಉದ್ಭವಿಸುತ್ತಿತ್ತು. ಉತ್ತರ ಸಿಗದೆ ಪರದಾಡಿದ. ಮೈಸೂರು ಹತ್ತಿರವಾದಂತೆ ಹೊಟ್ಟೆ ಹಸಿವು ಹೆಚ್ಚಾಯಿತು. ಯಾವುದಾದರೂ ಸ್ಟೇಷನ್ನಲ್ಲಿ ರೈಲು ನಿಂತಾಗ ಇಳಿದು ಏನನ್ನಾದರೂ ತಿನ್ನಬೇಕೆಂದುಕೊಂಡು ಜೇಬಿಗೆ ಕೈ ಹಾಕಿ ನೋಡಿದ. ಚಿಲ್ಲರೆ ಹಣ ಕೊಡಿಸಿದರೆ ಒಂದು ಕಾಫಿಗಾಗುವಷ್ಟು ಇತ್ತು. ಮನೆಗೆ ಹೋದ ನಂತರ ಊಟ ಮಾಡಿದರಾಯಿತು. ಯಾರೂ ಕಾಳಜಿ ವಹಿಸದಿದ್ದರೂ ಅಮ್ಮ ತನ್ನ ನಿರೀಕ್ಷೆಯಲ್ಲಿ ಇರುತ್ತಾರೆ. ಊಟ ಮಾಡಲು ಹೇಳುತ್ತಾರೆ. ಊಟ ಮಾಡಿದರೆ ಅವರಿಗೂ ನೆಮ್ಮದಿ. ಮನೆಯಲ್ಲಿಯೇ ಊಟ ಮಾಡಲು ನಿರ್ಧರಿಸಿದ.
ರಾತ್ರಿ ಸುಮಾರು 10 ಗಂಟೆ ಕಳೆದಿತ್ತು. ಜನರನ್ನು ಹೊತ್ತ ರೈಲು ಮೈಸೂರು ತಲುಪಿತು. ಜನಜಂಗುಳಿ ನಡುವೆ ಸತೀಶ ಹೊರಗೆ ಬಂದ. ಕತ್ತಲು ಆಗಿತ್ತು. ಸಿಟಿ ಬಸ್ ಹತ್ತದೆ ನೇರವಾಗಿ ನಡೆದುಕೊಂಡು ಹೊರಟ. ಮನೆ ಹತ್ತಿರ ತಲುಪುತ್ತಿದ್ದಂತೆ ಭಯ ಆವರಿಸಿತು. ಅಪ್ಪನ ರೌದ್ರಾವತಾರ ಕಣ್ಮುಂದೆ ಸುಳಿದು ಬೆವರಿದ. ಅಮ್ಮ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುತ್ತಾರೆ. ಅಣ್ಣ ವೆಂಕಿ ಈ ಅವಕಾಶವನ್ನು ಬಳಸಿಕೊಂಡು ಕಿಚಾಯಿಸಿ ಅಪ್ಪನಿಂದ ಆದಷ್ಟು ಬೈದು ಹೊಡೆಸಲು ದಾರಿ ಮಾಡಿ ವಿಕೃತ ಆನಂದ ಅನುಭವಿಸುತ್ತಾನೆ. ಹುಚ್ಚು ಕುದುರೆಂತೆ ಮನಸ್ಸು ಓಡುತ್ತಿತ್ತು. ಮನಸ್ಸಿನ ತೊಳಲಾಟದ ನಡುವೆಯೂ ಹಸಿವು ಬಾಧಿಸುತ್ತಿತ್ತು. ಹೊಟ್ಟೆ ಮೇಲೆ ಕೈಯಾಡಿಸಿ ನಕ್ಕ. ಪಾಪಿ ಹೊಟ್ಟೆ ಪರಿಸ್ಥಿತಿಯನ್ನು ಅವಲೋಕಿಸುವುದಿಲ್ಲ. ಅದು ಹೇಳಿದಂತೆ ನಾವು ಕೇಳಬೇಕು. ಹಸಿವು ಹೆಚ್ಚಾದಂತೆ ಬೇಗ ಬೇಗ ಹೆಜ್ಜೆ ಹಾಕಿದ. ಹಸಿವನ್ನು ತಣಿಸುವ ತವಕ. ಮನೆ ಬಾಗಿಲ ಬಳಿ ನಿಂತ. ಸಾಧಾರಣ ರಾತ್ರಿ 11ರ ಸಮಯ. ನಿಶ್ಶಬ್ದ. ದಾರಿದೀಪ ಹಾಳಾಗಿದ್ದರಿಂದ ಬೆಳಕಿರಲಿಲ್ಲ. ಚಂದ್ರನ ಬೆಳಕಿಲ್ಲ. ಕೃಷ್ಣ ಪಕ್ಷ. ಎಲ್ಲೆಲ್ಲೂ ಕತ್ತಲು. ದೂರದಲ್ಲೆಲ್ಲೋ ನಾಯಿ ಬೊಗಳು ಶಬ್ದ ಕೇಳುತ್ತಿತ್ತು. ಮರದ ಮೇಲೆ ಕುಳಿತ ಗೂಬೆಯ ಶಬ್ದ. ಹೃದಯದ ಬಡಿತ ಜೋರಾಯಿತು. ಅವನನ್ನು ನೆನೆದು ಹೆದರಿದ. ಕೈ ಕಾಲು ನಡುಗುತ್ತಿತ್ತು. ಸಾವರಿಸಿಕೊಂಡು ಕರೆಗಂಟೆ ಒತ್ತಿದ. ನಾಳೆಗೆ ಮುಂದುವರಿಯುವುದು. ಆಡಿಯೋವನ್ನು ಕೇಳಿ ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ. ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಧನ್ಯವಾದಗಳು.